ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಜನವರಿ 2, 1940ನೇ ಇಸ್ವಿ ಮಹಾರಾಷ್ಟ್ರದಲ್ಲಿ ಸತಾರಾ ಜಿಲ್ಲೆಯಲ್ಲಿ ಕರದನ್ನ ನಗರಕ್ಕೆ ಓರ್ವ ಗಣ್ಯ ವ್ಯಕ್ತಿಗಳು ಈ ಶಾಖೆಗೆ ಭೇಟಿ ಕೊಡ್ತಾರೆ. ಶಾಖೆಗೆ ಭೇಟಿ ಕೊಟ್ಟ ನಂತರ ಗಣ್ಯ ವ್ಯಕ್ತಿಗಳು ಶಾಖೆಯಲ್ಲಿ ಯಾವುದೇ ಜಾತಿ ಮತ್ತು ಧರ್ಮಾತೀತವಾಗಿರುವಂಥ ಗುಣವನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ಆ ಜಾತಿಯ ವಿಷಯ ಬರದೇ ಇರೋದನ್ನು ನೋಡಿ ತುಂಬ ಖುಷಿ ಪಡ್ತಾರೆ. ತದನಂತರ ಶಾಖೆಯಲ್ಲಿ ಸಭೆಯನ್ನು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ನನಗೆ ಸಂಘದ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಇಲ್ಲಿ ಬಂದು ಮತ್ತು ಈ ಚಟುವಟಿಕೆಗಳು ನೋಡಿದ ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ನಮ್ಮತನ ಇದೆ ಅನ್ನೋದನ್ನು ಖುಷಿ ವ್ಯಕ್ತಪಡಿಸ್ತೀನಿ. ಹಾಗಾಗಿ ಈ ಒಂದು ಅತ್ಯಮೂಲ್ಯ ಕಾರ್ಯಕ್ಕೆ ನನಗೆ ಪ್ರಶಂಸನೀಯವಾಗಿದೆ ಅಂತ ಅವರು ಗಣ್ಯ ವ್ಯಕ್ತಿ ಹೇಳ್ತಾರೆ. ಈ ಬಂದಂಥ ಗಣ್ಯ ವ್ಯಕ್ತಿಗಳು ಭೇಟಿ ಮಾಡಿದಂಥ ವರದಿ ಜನವರಿ 9, 1940 ಇಸ್ವಿ ಕೇಸರಿ ಮರಾಠಿ ಪತ್ರಿಕೆಯಲ್ಲಿ ಇದು ವರದಿ ಬಂದಿರೋದು ನಾವು ಗಮನಿಸ್ಬೋದು. ಈ ಬಂದಂಥ ವರದಿ ಗಣ್ಯ ವ್ಯಕ್ತಿ ಯಾರು ಅಂದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಯಾರು ಕರಿತೀವಿ ಅವರೇ. ಅವರು ಸಹ ಜನವರಿ 2, 1940ನೇ ಇಸ್ವಿ ಶಾಖೆಗೆ ಬಂದು ಈ ಒಂದು ವಿಚಾರವನ್ನು ತಿಳಿಸಿದ್ದು. ನೋಡಿ, ಬಂದು 85 ವರ್ಷ ಆಯ್ತಲ್ಲ. 2025 ಜನವರಿ 2ನೇ ತಾರೀಕಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಬಂಧುತ್ವ ಮಂಡಲ ಅನ್ನೋರಿಂದ ಈ ಒಂದು ಕಮಮರೇಟ್ 85 ವರ್ಷ ಆಗಿದ್ದು ಸವಿನೆನಪಿಗಾಗಿ ಸಾಹೇಬ್ ಅಂತ ಒಂದು ಪುಸ್ತಕವನ್ನು ಹೊರತಂದರು. ಅದರಲ್ಲಿ ಅಂಬೇಡ್ಕರ್ ಅವರ ನಿಕಟವರ್ತಿ ಆಗದಂಥ ಅವರ ವಿಚಾರಧಾರಿಗಳು, ಅಲ್ಲಿ ಅವರು ಈ ಅಂಬೇಡ್ಕರ್ ಮತ್ತು ಡಾಕ್ಟರ್ ಜಿ ಒಡನಾಟದಲ್ಲಿ ನಡೆದಂಥ ವಿಚಾರ ಮತ್ತು ಶಾಖೆಗೆ ಬಂದು ಹೇಳಿದಂಥ ವಿಚಾರನೂ ಸಹ ಈ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ಹೀಗೆ ಭೀಮರಾವ್ ಅಂಬೇಡ್ಕರ್ ಅವರು ಹೇಗೆ ಶಾಖೆಗೆ ಬಂದರು ಅನ್ನೋ ವಿಚಾರವನ್ನು ತಿಳ್ಕೊಂಡ್ರಿ. ಮುಂದಿನ ದಿವಸಗಳಲ್ಲಿ ಗಣ್ಯ ವ್ಯಕ್ತಿಗಳು ಯಾರನ್ನು ಶಾಖೆಗೆ ಬಂದು ಹೋಗಿದ್ದಾರೆ ಅನ್ನೋ ವಿಚಾರ ತಿಳಿಸ್ತೀನಿ. ಸದ್ಯಕ್ಕೆ ಇಷ್ಟಿರಲಿ. ನಮಸ್ಕಾರ.